Hello everyone, welcome to Sanmaridana classes. Let us see question number 27 of chapter Matter in our Karambi. We sip hot tea and milk faster from plate but not from a glass. Give scientific reason. ಹಾಗಿದ್ರೆ ನಾವು ಹಾಟ್ ಟೀ ಮತ್ತೆ ಮಿಲ್ಕ್ ಅನ್ನ ಪ್ಲೇಟ್ ಇಂದ ಬೇಗ ಕುಡಿಬಹುದು. ಅದೇ ಗ್ಲಾಸ್ ಇಂದ ಕುಡಿಯೋಕೆ ಹೋದ್ರೆ ಬಾಯಿ ಸುಟ್ಕೋಬಿಡ್ತೀವಿ ಅಲ್ವಾ? ಯಾಕೆ ಅದರಲ್ಲಿ ನಾವು ಫಾಸ್ಟ್ ಆಗಿ ಕುಡಿಲಿಕ್ಕೆ ಆಗೋದಿಲ್ಲ. ಗಿವ್ ಸೈಂಟಿಫಿಕ್ ರೀಸನ್ ಅಂತ ಹೇಳ್ತಿದ್ದಾರೆ. ಅ ಪ್ಲೇಟ್ ಹ್ಯಾಸ್ ಲಾರ್ಜರ್ ಸರ್ಫೇಸ್ ಏರಿಯಾ ದನ್ ಗ್ಲಾಸ್ ಆರ್ ಕಪ್. ನೋಡ್ರಿ, ಗ್ಲಾಸ್ ಅಥವಾ ಕಪ್ಪಿಗೆ ಕಂಪೇರ್ ಮಾಡಿದ್ರೆ ಪ್ಲೇಟ್ ಸರ್ಫೇಸ್ ಏರಿಯಾ ಏನಿದೆ, ಜಾಸ್ತಿ ಇದೆಯಾ? ಪ್ರಮೋಟಿಂಗ್ ಕ್ವಿಕ್ಕರ್ ಇವಾಪರೇಷನ್. ಓಕೆ, ಹಾಗಾಗಿ ಇವಾಪರೇಷನ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಯಾವಾಗ ನೋಡಿ ಇವಾಪರೇಷನ್ ಎಲ್ಲಿ ಅಂದ್ರೆ ಸರ್ಫೇಸ್ ಅಲ್ಲಿ ಇರೋ ಪಾರ್ಟಿಕಲ್ಸ್ ಯಾವಾಗ್ಲೂ ಇವಾಪರೇಟ್ ಆಗುವಂಥದ್ದು. ಯಾಕೆ? ಕೈನೆಟಿಕ್ ಎನರ್ಜಿ ಜಾಸ್ತಿ ಇರುತ್ತೆ, ಈಸಿಲಿ ಅವು ಬಾಂಡ್ ಅನ್ನ ಬ್ರೇಕ್ ಮಾಡಿಕೊಂಡು ಇವಾಪರೇಟ್ ಆಗ್ಬಿಡತ್ತೆ. ಸೊ ಇಲ್ಲಿ ಸರ್ಫೇಸ್ ಏರಿಯಾ ಜಾಸ್ತಿ ಇದೆ, ಸೊ ಜಾಸ್ತಿ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇರುತ್ತೆ. ಈಗ ಇಷ್ಟು ಮಾಲಿಕ್ಯೂಲ್ ಇವಾಪರೇಟ್ ಆಗಿ ಹೋಗ್ಬೇಕು ಅಂದ್ರೆ ಎನರ್ಜಿ ತಗೊಂಡು ಹೋಗ್ಬೇಕು. ಎನರ್ಜಿಯನ್ನು ಎಲ್ಲಿಂದ ತಗೊಂಡು ಹೋಗ್ತಾರೆ? ಈ ಹಾಟ್ ಟೀ ಅಥವಾ ಕಾಫಿ, ಮಿಲ್ಕ್ ಏನಿದೆ ಅದರಿಂದ ಎನರ್ಜಿಯನ್ನ ತಗೊಳ್ತಾರೆ, ತಾವು ಇವಾಪರೇಟ್ ಆಗಿ ಹೋಗ್ಬಿಡ್ತಾರೆ. ಅವಾಗ ಇದ್ರದ್ದು ಹೀಟ್ ಏನಾಯ್ತು? ಕಡಿಮೆ ಆಯ್ತಾ ಅಲ್ವಾ? ಹಾಗಾಗಿ ಬೇಗ ಕೂಲ್ ಆಗಿರ್ತದೆ. ಹೆನ್ಸ್ ಟೀ ಆರ್ ಮಿಲ್ಕ್ ಇನ್ ಪ್ಲೇಟ್ ಕೂಲ್ಸ್ ಡೌನ್ ಫಾಸ್ಟರ್. ಹಾಗಾಗಿ ಇದು ಬೇಗ ಕೂಲ್ ಆಗಿರುತ್ತೆ. ಅದೇ ಗ್ಲಾಸ್ ಅಲ್ಲಾದ್ರೆ ಕಡಿಮೆ ಪಾರ್ಟಿಕಲ್ಸ್ ಹಿಡಿಯುತ್ತೆ ಸರ್ಫೇಸ್ ಅಲ್ಲಿ, ಕಡಿಮೆ ಪಾರ್ಟಿಕಲ್ಸ್ ಇವಾಪರೇಟ್ ಆಗಿ ಹೋಗುತ್ತೆ. ಕಡಿಮೆ ಎನರ್ಜಿ ಸಾಕು ಕಡಿಮೆ ಪಾರ್ಟಿಕಲ್ಸ್ಗೆ, ಹಾಗಾಗಿ ಇದು ಬೇಗ ಕೂಲ್ ಡೌನ್ ಆಗೋದಿಲ್ಲ. ಥ್ಯಾಂಕ್ ಯು.